ಪೋಷಕ ಬಂಧುಗಳೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಒಂದು ಸಂಸ್ಥೆಯಲ್ಲಿ ಮಕ್ಕಳ ಸಂತೆ ಮಾಡಬೇಕು ಹೇಳುವಂತ ಒಂದು ವಿಚಾರವನ್ನ ನಾವು ಶಿಕ್ಷಕರ ಮುಂದಿಟ್ಟಾಗ ಎಲ್ಲ ವರ್ಗ ಶಿಕ್ಷಕರು ತುಂಬಾ ಆತ್ಮೀಯವಾಗಿ ಒಪ್ಪಿಕೊಂಡು ಇವತ್ತು ಅತ್ಯಂತ ಹಬ್ಬದ ಸಡಗರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ನಿಜಕ್ಕೂ ಖುಷಿಯಾಗಿದೆ. ಈ ಒಂದು ಸಂಪೂರ್ಣವಾದಂತಹ ಸಂತೋಷ ನಮ್ಮ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ಶ್ರೀ ವಿದ್ಯಾಭಾರತಿ ಗುರುಕುಲದಲ್ಲಿ ಇವತ್ತು ಮಕ್ಕಳ ಸಂತೆ ನಡೀತಾ ಇದೆ. ಈ ಮಕ್ಕಳ ಸಂತೆಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸುವಂಥದ್ದಾಗಿದೆ. ಈ ವ್ಯಾವಹಾರಿಕ ಜ್ಞಾನ ಮಕ್ಕಳಲ್ಲಿ ಬಂದರೆ ಮುಂದೆ ಅವರು ಒಂದಿನ ಸ್ವಂತವಾಗಿ ಏನಾದರೂ ಒಂದು ಉದ್ಯೋಗ ಮಾಡೋಕ್ಕೆ ನೆರವಾಗುತ್ತೆ. ಹಾಗಾಗಿ ಈ ಒಂದು 1ನೇ ಕ್ಲಾಸಿಂದ 2ನೇ ಕ್ಲಾಸಿಂದನೇ ಅವರಿಗೆ ಈ ಜ್ಞಾನವನ್ನು ಬೆಳೆಸೋಕ್ಕೆ ನಮ್ಮ ಗುರುಕುಲ ಪ್ರಯತ್ನ ಪಡ್ತಾ ಇದೆ. ಇದರಲ್ಲಿ ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕ ವೃಂದ ಹಾಗೂ ಆಡಳಿತ ಮಂಡಳಿ ಮತ್ತು ಪೋಷಕರುಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ. ಪೋಷಕರುಗಳು ಸ್ವತಃ ಅವರೇ ತಮ್ಮ ಮಕ್ಕಳ ಮುಂದೆ ನಿಂತ್ಕೊಂಡು ಈ ಒಂದು ಸಂತೆಯಲ್ಲಿ ವ್ಯವಹಾರವನ್ನು ನಡೆಸೋಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದು ತುಂಬ ಖುಷಿಯಾದಂಥ ವಿಚಾರ. ಈ ರೀತಿಯ ಒಂದು ವ್ಯವಹಾರ ನಡೆಸುವಂಥ ಒಂದು ಕಲೆ ಕೌಶಲ ಮಕ್ಕಳಲ್ಲಿ ಬಂದರೆ ಮುಂದೆ ಒಂದು ದಿನ ಅವರು ಖಂಡಿತವಾಗಿಯೂ ತಮ್ಮ ಜೀವನವನ್ನು ತಾವು ರೂಪಿಸಿಕೊಳ್ಳುವುದರಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಹೇಳ್ತಾ, ಈ ರೀತಿಯ ಕಾರ್ಯಕ್ರಮಗಳು ನಮ್ಮ ಗುರುಕುಲದಲ್ಲಿ ಪದೇ 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 ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಶ್ರೀ ದಯಾನಂದ ವಿದ್ಯಾಭಾರತಿ ಗುರುಕುಲದಲ್ಲಿ ಇವತ್ತು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಹಾಗೆ ಪಾಲಕರು ಕೂಡ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ನಿನ್ನೆಯಿಂದ ಆ ಪ್ರಿಪ್ರೇಷನನ್ನು ಮಾಡ್ಕೋತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಕೆಲವೊಂದು ತರಕಾರಿಗಳನ್ನು ಹಾಗೆ ಕೆಲವೊಂದು ವಸ್ತುಗಳನ್ನು ನಾವು ಖರೀದಿ ಮಾಡ್ಕೊಂಡು ತೊಗೊಂಡ್ಬಂದಿದ್ದಾರೆ ಇಲ್ಲಿ ಮಾರಾಟ ಮಾಡಬೇಕಂತ. ಅದೆಲ್ಲ ಈಗ ಕೆಲವೊಂದು ವಸ್ತುಗಳಿಗೆ ಎಷ್ಟೆಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿ ಎಲ್ಲ ತಾವು ತಂದಿರುವ ವಸ್ತುಗಳನ್ನು ತಗೊಂಡು ಕುತ್ಕೊಂಡಿದ್ದಾರೆ. ತುಂಬ ಜನ ಕೂಡ ಬಂದಿದ್ದಾರೆ. ನಮ್ಮ ಈ ಗ್ರಾಮದ ಜನ ಕೂಡ ಕೆಲವರು ಬರ್ತಾ ಇದ್ದಾರೆ. ಮತ್ತು ನಾವು ಅಂದರೆ ಇದ್ರ ಬಗ್ಗೆ ಪಬ್ಲಿಸಿಟಿ ಕೂಡ ಮಾಡಿದ್ದೀವಿ. ಕೆಲವೊಂದು ಕಡೆಗೆ ಬ್ಯಾನರ್ಗಳನ್ನು ಹಾಕಿದ್ದೀವಿ. ಅದ್ರ ಪ್ರಕಾರ ಎಲ್ಲ ತುಂಬ ಜನ ಬರಬೇಕು. ಪಾಲಕರೆಲ್ಲ ಬರ್ತಾ ಇದ್ದಾರೆ. ಮಕ್ಕಳಿಗೆ ಅಂದರೆ ನಾವು ಈ ಒಂದು ಇದರಲ್ಲಿ ಯಾರು ಹೆಚ್ಚಿನ ಮಾರಾಟವನ್ನು ಮಾಡ್ತಾರಲ್ಲ ಅವರಿಗೆ ಕ್ಲಾಸ್ ವೈಸು ಅಂದರೆ ಯಾವ ಕ್ಲಾಸ್ ವಿದ್ಯಾರ್ಥಿಗಳು ಹೆಚ್ಚಿನ ಮಾರಾಟವನ್ನು ಮಾಡಿದ್ರಲ್ಲ ಅವರಿಗೆ ಪ್ರೈಸ್ಗಳನ್ನು ಕೂಡ ಇಟ್ಟಿದ್ದೀವಿ. ಪ್ರಥಮ, ದ್ವಿತೀಯ, ತೃತೀಯ ಅಂತ ಪ್ರೈಸ್ಗಳನ್ನು ಕೂಡ ಇಟ್ಟಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ ಈ ಒಂದು ಇದರಲ್ಲಿ ಅಂದರೆ ನಾವು ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ಆದರೆ ಈ ಮಕ್ಕಳು ನೋಡಿದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗ್ತಾ ಇದೆ. ನಮ್ಮ ಶಿಕ್ಷಕರು ಕೂಡ ಹಾಗೆ ಅಷ್ಟು ಉತ್ಸಾಹದಿಂದ ಮಕ್ಕಳ ಜೊತೆಗಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ನಾವಿಷ್ಟು ವರ್ಷ ನಮ್ಮ ಶಾಲೆಯಲ್ಲಿ ಮಾಡಿದ್ದೇ ಇರಲಿಲ್ಲ. ಇದು ಪ್ರಥಮ ಬಾರಿಗೆ ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಇದು ಮಕ್ಕಳು ತುಂಬ ಉತ್ಸಾಹದಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಅವರಿಗೂ ಅಷ್ಟು ಅವರು ತಂದಿರುವಂಥ ವಸ್ತುಗಳೆಲ್ಲ ಮಾರಾಟ ಆಗಲಿಕ್ಕೆ ಅಂತ ಆಶಿಸ್ತೇನೆ. ಮತ್ತು ಜನ ಬರಬೇಕಾಗಿದೆ ಈಗ, ಮತ್ತು ತುಂಬ ಜನ ಬರಬೇಕು. ಜನ ಬಂದರೆ ತುಂಬ ಮಾರಾಟ ಕೂಡ ಆಗ್ಬೋದು ಅನ್ನಿಸ್ತದೆ. ಅಷ್ಟೇ ಇದೆ ನನ್ನ ಮಾತು. ಎಲ್ಲಿಂದ ಬರ್ತೀರಾ?
ಧನ್ಯವಾದಗಳು.